ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇವತ್ತೇನೆಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾವು ನಮ್ಮ ಮನೆಯಲ್ಲಿ ಸೋಯಾಬೀನ್ ಪಲಾವ್ ಮಾಡ್ತಾಯಿದ್ದೀವಿ. ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಅದರದ್ದು ಒಂದು ರೆಸಿಪಿ ತೋರಿಸ್ತಾರಂತ ಹೇಳಿದ್ದೆ. ಈಗ ಅದನ್ನು ತೋರಿಸ್ತಾ ಇದ್ದೀನಿ, ಎಲ್ಲ ನೋಡ್ಕೊಳ್ರಿ. ರೆಸಿಪಿ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ರಿ. ನೀವು ಕೂಡ ಮನೇಲಿ ಮಾಡ್ಕೊಳ್ರಿ, ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಪಲಾವ್ ಮಾಡೋಕ್ಕೆ ಹೋಗೋಣ. ಸೋಯಾಬೀನ್ ಪಲಾವ್ ಬನ್ನಿ. ಈಗ ಮೇಯ್ನು ನಮ್ಮ ಸೋಯಾಬೀನ್ ಪಲಾವ್ಗೆ ಬಂದು ಅಕ್ಕಿ, ಅದಾದಮೇಲೆ ಸೋಯಾಬೀನು ಅಂದರೆ ನೆನೆಸಿಡ್ಕೊಬೇಕು, ಬಿಸಿನೀರಿಗೆ ಹಾಕಿ, ಗೊತ್ತಲ್ಲ ಇಲ್ಲ, ಆ ಥರ ಮಾಡ್ಕೊಬೇಕು ಸೋಯಾಬೀನು. ಅದಾದಮೇಲೆ ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಅದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಚಕ್ರ ಮೊಗ್ಗು, ಆಮೇಲೆ ಧನಿಯಾ, ಇದನ್ನು ಪೌಡ್ರ್ ಮಾಡ್ಕೊಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಈ ಕಡೆ ಬಂದರೆ ಟೊಮೆಟೊ, ಈರುಳ್ಳಿ, ಪಲಾವ್ ಎಲೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಆಮೇಲೆ ಲಾಸ್ಟ್ ಪುದೀನ ಮತ್ತು ಕೊತ್ತಂಬರಿ. ಇದಿಷ್ಟು ಬಂದು ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸು ಇವತ್ತಿನ ಸೋಯಾಬೀನ್ ಪಲಾವ್. ಈಗ ಎಲ್ಲ ಯಾವ ಥರ ಮಾಡೋಕ್ಕಂತ ಎಲ್ಲ ಹೇಳ್ತೀನಿ. ಈಗ ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ, ಬನ್ನಿ. ಧನಿಯಾ ಜೊತೆ ಈಗ ಪುದೀನ ಮತ್ತು ಕೊತ್ತಂಬರಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದಿಷ್ಟು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ, ಬನ್ನಿ. ಈಗ ಫಸ್ಟು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಪಲಾವಿಗೆ ಎಣ್ಣೆ ಮುಂದೆನೇ ಇರಲಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಸಾಸಿವೆ ಸ್ವಲ್ಪ, ಒಂದು ಅರ್ಧ ಸ್ಪೂನ್ಗಿಂತನೂ ಕಮ್ಮಿ ಸಾಸಿವೆ. ಹಿಂದೆನೇ ಕರಿಬೇವಿನ ಸೊಪ್ಪು ಮತ್ತು ಅವಾಗಲೇ ತೋರಿಸಿದ್ದು ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು, ಇದೆಲ್ಲ. ಈಗ ಕರಿಬೇವಿನ ಸೊಪ್ಪು ಒಂಚೂರು ಎಣ್ಣೆ ಕಾದ್ಮೇಲೆ ಹಾಕಿರಿ, ಏನಾಗಲ್ಲ. ನಾನು ವಿಡಿಯೋಗೋಸ್ಕರ ಒಂದು ಬೇಗ ಹಾಕ್ತಾಯಿದ್ದೀವಿ. ಈಗ ಅದ್ರ ಜೊತೆ ಪಲಾವ್ ಎಲೆ, ಈರುಳ್ಳಿ ಮತ್ತು ಟೊಮೆಟೊ ಇದಿಷ್ಟನ್ನೇ ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಒಗ್ಗರಣೆ ಇದಾಗಲಿ. ಈಗ ಸೋಯಾಬೀನ್ ಹಾಕೋಣ, ಬೇಯಿಸಿಟ್ಕೊಂಡಿರೋ ಸೋಯಾಬೀನ್, ಅಲ್ಲ ನೆನೆಸಿಟ್ಕೊಂಡಿರೋ ಸೋಯಾಬೀನ್. ಸೋಯಾಬೀನ್ ಸ್ವಲ್ಪ ಜಾಸ್ತಿನೇ ಹಾಕಿ, ಚೆನ್ನಾಗಿರುತ್ತೆ. ಮನೇಲಿ ಎಲ್ಲ ತಿಂತಾರೆ, ಒಳ್ಳೆ ಚಿಕನ್ ಇದ್ದಂಗೆ ಇರುತ್ತೆ, ಗೊತ್ತಿರುತ್ತೆ ತಿಂದೋರಿಗೆ. ಈಗ ಟೊಮೆಟೊ ಹಾಕೊಳ್ಳೋಣ. ಅದಾದಮೇಲೆ ಇನ್ನೂ ನಮಗೆ ಮಸಾಲೆ ಇದೆ, ಅಕ್ಕಿ ಇದೆ ಮತ್ತು ತರಕಾರಿ ಇದೆ, ಅದಷ್ಟು ಹಾಕೊಳ್ಳೋಣ. ಅದು ಈಗ ತರಕಾರಿ ಹಾಕೊಳ್ಳೋಣ. ನಮ್ಮನೆ ಸ್ವಲ್ಪ ಎಲ್ಲ ತರಕಾರಿ ಜಾಸ್ತಿ ತಿಂದ್ವಿ, ಹಾಗಾಗಿ ಸ್ವಲ್ಪ ತರಕಾರಿ ಜಾಸ್ತಿನೇ ಇರಲಿ. ಕ್ಯಾರೆಟ್ ಬೇಕು. ಇವಾಗ ಇದಿಷ್ಟನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಆದಮೇಲೆ ಅಕ್ಕಿ ಮತ್ತು ಮಸಾಲೆ ಇರುತ್ತಲ್ಲ ಅದಷ್ಟು ಹಾಕೊಂಡು ಪ್ಲಾಸ್ಟಿಗೆ. ಈಗ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಅವಾಗಲೇ ತೋರಿಸಿದ್ನಲ್ಲ, ಅದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಇದಿಷ್ಟು ಮಸಾಲೆ ಇದೆ. ಇದೇ ಮೇನ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲೇ ಬಿಡಿ, ಏನಾಗಲ್ಲ. ಅದೇ ತಳ ಹಿಡಿದಿದ್ದಂಗೆ ನೋಡಿ. ಈಗ ಎಲ್ಲ ಮಿಕ್ಸ್ ಆಗಿದೆ, ಅಲ್ಲೇ ಒಂದು 3-4 ನಿಮಿಷ ಆಗಿದೆ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ, ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು, 1 ಪಾವು, 2 ಪಾವು, 4 ಮೆಂಬರ್ಸ್. ನಾವು 4 ಜನ ಪ್ಲಸ್ ನಮ್ಮ ನೆಂಟರು ಒಂದಿಬ್ಬರು 3 ಬರ್ತಾರಂತೆ. ಹಾಗಾಗಿ ಎಷ್ಟು ಹೋಗಿದೆ? 2 ಪಾವ. 2 ಪಾವು ಪ್ಲಸ್ ಸಾಕು. 2 ಪಾವು ಹಾಕಿದ್ರೆ ಒಂದು 5-6 ಜನ ಅಂತೂ ಹೊಟ್ಟೆ ತುಂಬ ತಿನ್ಬೋದು. ಇವಾಗ ಇದಿಷ್ಟು ಹಾಕಿ ಮಿಕ್ಸ್ ಮಾಡೋಣ, ಬನ್ನಿ. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಆದಷ್ಟು ಸ್ವಲ್ಪ ಬಿಸಿನೀರನ್ನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಬಿಸಿನೀರಾದರೆ. ಇವಾಗ 2 ಪಾವಿಗೆ 4 ಲೋಟ ನೀರು, ಅಲ್ಲೇ ಬಿಸಿನೀರೆಲ್ಲ ನಾವು ತೆಗೆದಿಟ್ಕೊಂಡಿದ್ದೀವಿ ಅಲ್ಲೇ ಮಾಡಿ. ಈಗ 4 ಲೋಟ ನೀರು ಹಾಕಾಯಿತು. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆಯಲ್ಲ, ಸೋಯಾಬೀನ್ ಎಲ್ಲ ಫುಲ್ ಮೇಲೆ ತೇಲ್ತಾ ಇದೆ. ಈಗ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು.
ಇದಕ್ಕೆ ಬೇಕಾದ್ರೆ ಮೊಸರು ಬಜ್ಜಿನೂ ಮಾಡ್ಕೊಬೋದು, ನಾವು ಮಾಡ್ಕೊಂಡಿದ್ದೀವಿ. ಬೇಕಾದ್ರೆ ಅದನ್ನು ತೋರಿಸೋಣ. ಇವಾಗ ಎಲ್ಲ ಮಿಕ್ಸ್ ಆಗಿದೆ, ಉಪ್ಪು ಗಿಪ್ಪು ಎಲ್ಲ ಹಾಕಾಗಿದೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಆಮೇಲೆ ತೆಗೆದು ತಿನ್ನೋದಷ್ಟೇ ಬಾಕಿ. ಎಲ್ಲ ಆದಮೇಲೆ ತೋರಿಸ್ತೀನಿ ಬನ್ನಿ. ಸ್ಮೆಲ್ಲು ಗಮ್ಮಂತಿದೆ. ಟೈಮ್ ಬೇರೆ 10 ಗಂಟೆ ಆಗಿತ್ತು ಬೆಳಗ್ಗೆ ಆಲೆ. ಈಗ ಮುಚ್ಚಿಟ್ಬಿಟ್ಟು ಆಮೇಲೆ ತಿನ್ನೋಣ ಬನ್ನಿ. ಲಾಸ್ಟಿಗೆ ಬರ್ತೀನಿ ಮತ್ತೆ. ಗೈಸ್ ಈಗ ಎಲ್ಲ ರೆಡಿಯಾಗಿದೆ, ತಿನ್ನೋದೊಂದೇ ಬಾಕಿ ಇವಾಗ. ಈಗ ಟೇಸ್ಟ್ ನೋಡೋಣ ಬನ್ನಿ. ಪಲಾವು ಜೊತೆ ಸೋಯಾಬೀನ್ ಪಲಾವ್ ಜೊತೆ ಮೊಸರು ಬಜ್ಜಿ ಸೌತೆಕಾಯಿ ಎಲ್ಲ ರೆಡಿ ಇದೆ. ಈಗ ಒಂದು ಟೇಸ್ಟ್ ನೋಡಿ ಹೇಳುವ ಬನ್ನಿ. ಚೆನ್ನಾಗಿದೆ. ಇದ್ರ ಜೊತೆ ಮತ್ತೆ ಸೋಯಾಬೀನು, ಬೀನ್ಸು, ಈರುಳ್ಳಿ, ಮೊಸರು ಬಜ್ಜಿ ಎಲ್ಲ ಒಂದು ಹಾಕೊಂಡು ಚೆನ್ನಾಗಿ ಬಂದಿದೆ ಗೈಸ್. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲ ನೋಡಿದ್ದೀರಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಏನೇನು ಹಾಕಿದೆ ಅಂತ. ಮತ್ತೆ ನೆಕ್ಸ್ಟು ಕುಕಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್.